ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭೈರಪ್ಪನವ್ರ ಬಗ್ಗೆ ನಾವು ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತಾ ಇದ್ವಿ. ಈಗೇನು ಐಫೋನ್ ತಗೊಳ್ತೀವಲ್ಲ, ಹಂಗೆ ಜನ ಏನಾದ್ರು ಅವ್ರ ಪುಸ್ತಕಗಳು ಬರ್ತವೆ ಅಂತಂದ್ರೆ ಕಾದು ನಿಲ್ತಾ ಇದ್ರು ಪುಸ್ತಕಗಳು. ಆ ರೀತಿ ಒಂದು ಛಾಪ್ ಮೂಡಿಸಿರುವಂಥ ವ್ಯಕ್ತಿ, ಒಂದು ವರ್ಚಸ್ಸಿರುವಂಥ ವ್ಯಕ್ತಿ ಇನ್ನೊಬ್ಬ ಸಾಹಿತಿನ ನಾವು ನೋಡಲಿಲ್ಲ ಖಂಡಿತವಾಗಲೂ. ಎಂಥ ಅದ್ಭುತವಾದಂಥ ವ್ಯಕ್ತಿತ್ವ. ಏನಾದರೂ ಮಾಡಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಆಳವಾದಂಥ ಅಧ್ಯಯನ, ಅದರ ಅನುಭವ ಆಗಬೇಕು. ಅದಾದ ಮೇಲೆ ಅವ್ರ ಕೈನಲ್ಲಿ ಪೆನ್ನು. ಇದು ಕಾಶಿ ಬಗ್ಗೆ ಏನಾದ್ರು ಮಾಡಬೇಕಾ, ಕಾಶಿಗೆ ಹೋಗಬೇಕು, ನೀವು ಎಲ್ಲವನ್ನು ಕೂಡ ಸ್ಟಡಿ ಮಾಡಬೇಕು. ಇದು ಪಾರ್ಥಿವ ಶರೀರ ಶಿಫ್ಟ್ ಮಾಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಶುರುವಾಗಿದೆ. ಮೈಸೂರಿಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರೆ. ಇವ್ರ ಜೊತೆಗೆ ಬಹಳ ನಂಟಿಟ್ಕೊಂಡಿದ್ದಂಥವರು ವಿಶ್ವೇಶ್ವರ ಭಟ್ರು ಮನೆಯಲ್ಲೂ ಇವರಿದ್ದರು. ಗಮನಿಸ್ಬೇಕು ಅದನ್ನು. ಅವ್ರನ್ನೂ ಕೂಡ ಸಂಪರ್ಕ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಆದರೆ ಬೇರೆ ಬೇರೆ ಜವಾಬ್ದಾರಿಗಳಿದೆ. ಈಗ ನೋಡಿ, ಅವರ ಪಾರ್ಥಿವ ಶರೀರವನ್ನು ತೋರಿಸ್ತಾ ಇದ್ದೀವಿ ಅಂತ. ಈ ಮನುಷ್ಯಂದು ಇಷ್ಟೇ ನೋಡಿ, ಅವನಿರೋ ತನಕ ಎಲ್ಲ ಹೆಗ್ಗಳಿಕೆಗಳು ಇರ್ತವೆ. ಹೋದ ನಂತರ ಬಾಡಿ ಅಂತ ಕರಿತೀವಲ್ಲ ನಾವು, ಅದು. ಆದರೆ ಅವ್ರು ಬಿಟ್ಟಾಗಿರುವಂಥ ಕೃತಿಗಳಿದಾವಲ್ಲ, ಅಂತ್ಯಕ್ರಿಯೆ ಸೆಪ್ಟೆಂಬರ್ 26ರಂದು ನೆರವೇರಿಸುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದ್ರೆ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಸಾಲಗಟ್ಟಿ ಜನ ನಿಂತಿದ್ದಾರೆ. ಹಾಗಾಗಿ ಮಧ್ಯಾಹ್ನ 2 ಗಂಟೆವರೆಗೆ ನಾಳೆ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ನಂತರ ನಾಡಿದ್ದು ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ನಾಳೆ ಮಧ್ಯಾಹ್ನ ಮೈಸೂರಿಗೆ ತೆಗೆದುಕೊಂಡು ಹೋಗ್ತಾರೆ. ನಾಳೆ ಸಂಜೆ ಅಲ್ಲಿನ ಕಲಾಮಂದಿರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಶುಕ್ರವಾರ SL ಭೈರಪ್ಪ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ನಾಳೆ ಬೆಳಗಿನಿಂದ 8 ಗಂಟೆಯಿಂದಲೇ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭೈರಪ್ಪ ಅವರ ಅಂತಿಮ ದರ್ಶನ, ಅಂತ್ಯ ಸಂಸ್ಕಾರ ಇದೆಲ್ಲದಕ್ಕೂ ಯಾವ ರೀತಿಯ ಸಿದ್ಧತೆಗಳಾಗಿದೆ, ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ ಕುಟುಂಬದ ಕಡೆಯಿಂದ? ಪ್ರತಿಮಾ, ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇವತ್ತು ಮಧ್ಯಾಹ್ನ 2:38 ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ರು. ಪದ್ಮಶ್ರೀ ಪದ್ಮಭೂಷಣ ಏನು ಭೈರಪ್ಪ ಅವರು ಈಗ ಸಂಬಂಧಪಟ್ಟಂತೆ ಈಗ ಆಸ್ಪತ್ರೆಯಲ್ಲೇ, ರಾಷ್ಟ್ರೋತ್ಥಾನ ಹಾಸ್ಪಿಟಲ್ ಮೃತದೇಹ ಇದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ 2 ಗಂಟೆವರೆಗೂ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಇರುತ್ತೆ. ನಂತರ ಅಲ್ಲಿಂದ ಮೈಸೂರಿಗೆ ಮೃತದೇಹವನ್ನ ತಗೊಂಡು ಹೋಗ್ತಾರೆ. ಅಲ್ಲಿ ಕಲಾಮಂದಿರದಲ್ಲಿ, ಮೈಸೂರಿನ ಕಲಾಮಂದಿರದಲ್ಲಿ ನಾಳೆ ಸಂಜೆ ಅಂತಿಮ ದರ್ಶನಕ್ಕೆ ಅಲ್ಲಿಯೇ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳುತ್ತೆ. ಶುಕ್ರವಾರ ಮಧ್ಯಾಹ್ನ ಅವರ ಅಂತ್ಯವಾಗಿ ಶುಕ್ರವಾರ ಮಧ್ಯಾಹ್ನ ಮಾಡಕ್ಕೆ ಈಗಾಗಲೇ ಕುಟುಂಬಸ್ಥರು ಮತ್ತೆ ಅವರ ಆಪ್ತರ ಬಳಗ ಏನಿದೆ ಈಗ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಅವರು ಮಾಡ್ಕೊಂಡಿದ್ದಾರೆ. ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಕಳೆದ 3-4 ದಿನದಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ತಿದ್ರು. ಆದ್ರೆ ಅಂತಿಮವಾಗಿ ಅವರು ಇವತ್ತು ಮಧ್ಯಾಹ್ನ 2:38ಕ್ಕೆ ಒಂದು ಸಾವನ್ನಪ್ಪಿರುವಂತದ್ದು ಈಗ ಅಧಿಕೃತವಾಗಿ ಅಲ್ಲಿಯ ವೈದ್ಯರು ಈಗ ಅದನ್ನ ಪ್ರೆಸ್ ರಿಲೀಸ್ ಕೂಡ ಮಾಡಿದ್ದಾರೆ. ಪ್ರತಿಮಾ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. ಮಧ್ಯಾಹ್ನದ ಮೇಲೆ ಮೈಸೂರಿಗೆ ತೆಗೆದುಕೊಂಡು ಹೋಗ್ತಾರೆ. ಮಧ್ಯಾಹ್ನ 2 ಗಂಟೆವರೆಗೂ ಬೆಂಗಳೂರಿನಲ್ಲಿ ಕಲಾಕ್ಷೇತ್ರದಲ್ಲೇ ಅಂತ್ಯ ದರ್ಶನಕ್ಕೆ ಅವಕಾಶ ಇರುತ್ತೆ. ಆ ಬಳಿಕ ಮೈಸೂರಿನಲ್ಲಿ